ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಬಾಗೇಪಲ್ಲಿಯಲ್ಲಿ ಗಂಗಮ್ಮ ದೇವಿ ಕರಗ ಮಹೋತ್ಸವಕ್ಕೆ ದಿನಗಣನೆ. ಸೌಹಾರ್ದತೆಯ ಸಂಕೇತವಾಗಿರುವ ಗಂಗಮ್ಮ ದೇವಿ ಕರಗ ಮಹೋತ್ಸವ. ಕರಗ ಸಮಿತಿ ಅಧ್ಯಕ್ಷ PR ನರಸಿಂಹನಾಯ್ಡು, ಕಾರ್ಯದರ್ಶಿ AG ಸುಧಾಕರ್ ಸುದ್ದಿಗೋಷ್ಠಿ. ಶಿಡ್ಲಘಟ್ಟ ತಾಲೂಕಿಗೆ ಮತ್ತೊಮ್ಮೆ ಆಗಮಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾಡಿನ ದೊರೆಯ ಸ್ವಾಗತಕ್ಕೆ ಜಿಲ್ಲಾಡಳಿತದಿಂದ ಸಿದ್ಧತೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 200 ಕೋಟಿ ರುಗಳ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಚಿಂತಾಮಣಿ ನಗರದಲ್ಲಿ ಮತ್ತೆ ಕಳ್ಳರ ಕೈಚಳಕ. ಕನ್ನಂಪಲ್ಲಿ ಬಡಾವಣೆಯಲ್ಲಿ ಮತ್ತೆ ಮನೆ ಕಳವು. ನಗದು ಸೇರಿ 11 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳ ಕಳವು. ಮತ್ತೆ ಬೆಚ್ಚಿಬಿದ್ದ ಚಿಂತಾಮಣಿ ನಾಗರಿಕರು. ವಾರ್ತೆಗಳ ವಿವರ. ಶ್ರೀ ಧರ್ಮರಾಯ 37ನೇ ಕರಗ ಮಹೋತ್ಸವ ಬಾಗೇಪಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿ ಸನ್ನಿಧಿಯಲ್ಲಿ ನಡೆಸಲಾಗುವುದು. ಭಕ್ತರು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ನಡೆಯಲು ಸಹಕರಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮ ದೇವತೆ ಗಂಗಮ್ಮ ದೇವಿ ಟ್ರಸ್ಟ್ನ ಅಧ್ಯಕ್ಷ PR ನರಸಿಂಹನಾಯ್ಡು ಮನವಿ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ಆವರಣದಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿ ಟ್ರಸ್ಟ್ನಿಂದ 37ನೇ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಪೂರ್ವ ಸಿದ್ಧತೆ ಸಭೆಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ PR ನರಸಿಂಹರಾಯ್ಡು, ಗಡಿ ಭಾಗದಿಂದ ಶ್ರೀ ಕ್ಷೇತ್ರ ಜಾತ್ರೆ ಹೊರತುಪಡಿಸಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಇರಲಿಲ್ಲ. 1989ರಲ್ಲಿ ಶ್ರೀ ಧರ್ಮರಾಯ ಕರಗ ಮಹೋತ್ಸವವನ್ನು ನಗರದ ಪ್ರಮುಖರ ಸಹಕಾರದಿಂದ ಸುಸೂತ್ರವಾಗಿ ನಡೆಸಲಾಯಿತು. ಪ್ರಸ್ತುತ ಮೇ 7ರ ಗುರುವಾರ ರಾತ್ರಿ 8 ಗಂಟೆಗೆ ಹಸಿ ಕರಗ ಮೆರವಣಿಗೆ, 8ರ ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ದೀಪೋತ್ಸವ, ಮಧ್ಯಾಹ್ನ 12 ಗಂಟೆಗೆ ಸಿಡಿರಣ್ಣ ನೇತೃತ್ವದಲ್ಲಿ ಅಗ್ನಿಕುಂಡ ಪ್ರವೇಶ, ಸಂಜೆ 5 ಗಂಟೆಗೆ ಕೇರಳ ಚಂಡಿ ವಾದ್ಯದೊಂದಿಗೆ ಗ್ರಾಮ ದೇವತೆ ಗಂಗಮ್ಮ ದೇವಿ ಪಲ್ಲಕ್ಕಿ ಮೆರವಣಿಗೆ, 9ರ ಶನಿವಾರ ಬೆಳಗ್ಗೆ ಅಭಿಷೇಕ ಹೋಮ ಹವನ, ರಾತ್ರಿ 8 ಗಂಟೆಗೆ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ. 9ನೇ ತಾರೀಕು ಕರಗ ಮಹೋತ್ಸವ, ಹೂವಿನ ಕರಗ. 10ನೇ ತಾರೀಕು ಮತ್ತು ಒನಕೆ ಕರಗ. ಈ 4 ದಿವಸಗಳು ಬಾಗೇಪಲ್ಲಿಯಲ್ಲಿ ನಮ್ಮದೇ ಆದಂಥ ಒಂದು ಪರಂಪರೆ ಇದೆ. ಆ ಒಂದು ಪರಂಪರೆ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳು, ಅನ್ನದಾನ ಮತ್ತು ವಾದ್ಯಗೋಷ್ಠಿಗಳು, ವಿಧವಾದಂಥ ಒಂದು ಕಲಾ ತಂಡಗಳಿಂದ ಬಾಗೇಪಲ್ಲಿಯಲ್ಲಿ ಆ 4 ದಿವಸ ಕಾರ್ಯಕ್ರಮಗಳು ನಡೀತದೆ. ಈ ಬಾಗೇಪಲ್ಲಿ ಗ್ರಾಮ ದೇವತೆಯ ಕರಗ ಸಮಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಂದಿನಂತೆ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಿಂದ ಈ ಒಂದು ಪ್ರತ್ಯೇಕವಾದಂಥ ಕರಗ ಮಹೋತ್ಸವಕ್ಕೆ ಜನರು ತಂಡೋಪವಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಈ ಸಲ ಕೂಡ ನಾವು ಬರ್ತಾರೆಂದು ಆಶಿಸ್ತಾ ಇದ್ದೀವಿ. ಇವತ್ತು ಅದರ ಜೊತೆಗೆ ಈ ಕರಗ ಜೊತೆಗೆ ದರ್ಗಾ ಸಮಿತಿಯವರು ಕೂಡ ಈಗಾಗಲೇ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಅವರು ಸಹ 5-6 ಒಂದು ಗಂಧಾಸ್ ಮತ್ತು ಉರ್ಸ್ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಬಹುಶಃ ಅವರು ಕೂಡ ಮಾಡಲಿದ್ದಾರೆ. 1ನೇ ತಾರೀಕು ಮೇ 1 ನಮ್ಮ ಜಾತ್ರೆ, ಗಡದಂ ಜಾತ್ರೆ, ಇಡೀ ರಾಜ್ಯದಲ್ಲೇ ಪ್ರಸಿದ್ಧ ಜಾತ್ರೆ. ಈ ಎಲ್ಲ 10 ದಿವಸಗಳ ಕಾಲ ಬಾಗೇಪಲ್ಲಿಯಲ್ಲಿ ಒಂದು ಇತಿಹಾಸ ಸೃಷ್ಟಿದೆ. ಇಡೀ ರಾಷ್ಟ್ರದಲ್ಲಿ ಇಂತಹ ಒಂದು ಇತಿಹಾಸ ಬೇರೆ ಎಲ್ಲೂ ನಡೆಯೋದಿಲ್ಲ. ಇದು ನಮ್ಮ ಸಂಸ್ಕೃತಿ ನೆಲೆಯಲ್ಲಿ ಬಾಗೇಪಲ್ಲಿ ಒಂದು ಸಂಸ್ಕೃತಿ. KV ಟ್ರಸ್ಟ್ ಶಾಲಾ ಆವರಣದಲ್ಲಿ ಬಳೆ ತೊಡಿಸುವ ಕಾರ್ಯಕ್ರಮ, ಸಂಜೆ ಸಂಗೀತ ರಸಮಂಜರಿ ಕಾರ್ಯಕ್ರಮ, ರಾತ್ರಿ 9 ಗಂಟೆಗೆ ಹೂವಿನ ಕರಗ ಇರುತ್ತದೆ ಎಂದರು. ಗ್ರಾಮ ದೇವತೆ ಗಂಗಮ್ಮ ದೇವಿ ಟ್ರಸ್ಟ್ನ ಕಾರ್ಯದರ್ಶಿ AG ಸುಧಾಕರ್ ಮಾತನಾಡಿ, ಹಿಂದೂ ಮುಸ್ಲಿಂ ಎನ್ನದೆ ಪ್ರತಿಯೊಬ್ಬರೂ ಸೇರಿ ಸೌಹಾರ್ದತೆಯಿಂದ ಎಲ್ಲರೂ ಭಾಗವಹಿಸೋಣ. 9ರಂದು ಗಂಗಮ್ಮ ದೇವಿ ಹೂವಿನ ಕರಗದ ಪೂಜೆಗೆ ಪಟ್ಟಣದ ವಾರ್ಡುಗಳಲ್ಲಿ ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ಅವಕಾಶ ಮಾಡಿಕೊಡಲಾಗುವುದು. ಪ್ರತಿ ಮನೆಯ ಮುಂದೆ ಕರಗದ ಪೂಜೆ ಅವಕಾಶವಿರುವುದಿಲ್ಲ. ನಗರ ಬಹಳಷ್ಟು ಬೆಳೆದಿದೆ. ಹಾಗಾಗಿ ಸಮಯದ ಅಭಾವ. ಕರಗದ ಪ್ರಯುಕ್ತ ಎಲ್ಲ ದೇವರ ಹೂವಿನ ಪಲ್ಲಕ್ಕಿ ಮೆರವಣಿಗೆ, ಹುಲಿ ವೇಷ, ವಿವಿಧ ವೇಷಭೂಷಣಗಳು ಮೆರವಣಿಗೆ, ರಂಗುರಂಗಿನ ವಿದ್ಯುತ್ ಅಲಂಕಾರ, ಹಲವಾರು ಸ್ಥಳಗಳಲ್ಲಿ ಅನ್ನದಾನ ಕಾರ್ಯಕ್ರಮ ಹಾಗೂ ಆರ್ಕೆಸ್ಟ್ರಾ, ತಮಟೆ ವಾದ್ಯ ಏರ್ಪಡಿಸಲಾಗಿದೆ ಎಂದರು. ಗ್ರಾಮದೇವತೆ ಗಂಗಮ್ಮ ದೇವಿಯ ಕರಗ ಮಹೋತ್ಸವ ಸಮಿತಿಯಿಂದ
37ನೇ ವರ್ಷ ನಾವು ಕರಗವನ್ನು ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕರಗ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ನಾಯ್ಡು ಅವರು ಹೇಳಿದಾಗೆ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಊರು ತುಂಬ ದೊಡ್ಡದಾಗಿ ಬೆಳೆದಿದೆ. 23 ವಾರ್ಡ್ಗಳಿದೆ. 23 ವಾರ್ಡ್ಗಳಲ್ಲೂ ಕೂಡ ಗಂಗಮ್ಮ ದೇವಿಯ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾರ ಭಾವನೆಗಳಿಗೂ ಕೂಡ ಧಕ್ಕೆ ತರದ ರೀತಿಯಲ್ಲಿ ಪ್ರತಿಯೊಂದು ವಾರ್ಡಿನಲ್ಲೂ ಕೂಡ ಪ್ರತಿಯೊಂದು ಬೀದಿಯಲ್ಲೂ ನಾವು ಕೆಲವೊಂದು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ಆ ಪಾಯಿಂಟ್ಗಳ ಹತ್ರ ಕರಗ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ವಾರ್ಡಿನ ಮತ್ತು ಆ ಬೀದಿಲಿರ್ತಕ್ಕಂಥವರ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡಿ ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಈಗಾಗಲೇ ಹಿಂದಿನ ವರ್ಷ ಕೂಡ ಸುಮಾರು 2 ದಿವಸಗಳ ಕಾಲ ಕರಗವನ್ನು 48 ಗಂಟೆಗಳ ಕಾಲ ಕರಗವನ್ನು ಬರುವಂಥ ಒಂದು ಪರಿಸ್ಥಿತಿ ಬಂದಿತ್ತು. ಆ ರೀತಿ ಆದಾಗ ಭಕ್ತರಿಗೂ ಸಮಸ್ಯೆ ಆಗ್ತದೆ ಮತ್ತು ಕರಗ ಹೊತ್ಕೊಂಡು ಹೋಗುವಂಥ ಕರಗ ಪೂಜಾರಿ ಕೂಡ ಸಮಸ್ಯೆ ಆಗುವ ಕಾರಣದಿಂದಾಗಿ ಕೆಲವೊಂದು ಪಾಯಿಂಟ್ಗಳನ್ನು ಫಿಕ್ಸ್ ಮಾಡಿ ಆ ಪಾಯಿಂಟ್ಗಳಲ್ಲಿ ಮಾತ್ರ ಕರಗ ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಅಲ್ಲಿ ಕೂಡ ಸ್ಟೇಜನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆ ಸ್ಟೇಜಲ್ಲಿ ಕರಗ ಹೋಗಿ ನೃತ್ಯವನ್ನು ಮಾಡಿ ಜನರ ಒಂದು ಏನು ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಮತ್ತು ಅವರ ಭಕ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 200 ಕೋಟಿ ರುಗಳ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿ ಎನ್ನಲಾದ ಸರ್ಕಾರಿ ರೇಷ್ಮೆ ಗೂಡಿನ ಹೈಟೆಕ್ ಮಾರ್ಕೆಟ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಶಿಡ್ಲಘಟ್ಟ ತಾಲೂಕಿಗೆ ಭೇಟಿ ನೀಡಲಿದ್ದಾರೆ. ನಾಡಿನ ದೊರೆಯನ್ನು ಸ್ವಾಗತಿಸಲು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಸುಗಟೂರು ಗ್ರಾಮದ ಶ್ರೀ ಕಲ್ಲೇಶ್ವರ ಮತ್ತು ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು, ಜಿಲ್ಲಾ ಮಟ್ಟದ ಪರವಾಗಿ ಉಪವಿಭಾಧಿಕಾರಿ ಅಶ್ವಿನ್, ತಾಲೂಕು ಮಟ್ಟದ ಪರವಾಗಿ ತಹಸೀಲ್ದಾರ್ ಗಗನ ಸಿಂಧು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿಯವರು ಜಾತ್ರಾ ಮಹೋತ್ಸವದ ಸಿದ್ಧತೆಗಳನ್ನು ಮೇಲು ಉಸ್ತುವಾರಿ ವಹಿಸುತ್ತಿದ್ದಾರೆ. ಸ್ಥಳೀಯ ಶಾಸಕ ರವಿಕುಮಾರ್ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ರೀತಿಯ ಲೋಪಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದ ನಾನೊಬ್ಬ ಶಾಸಕನಾಗಿ ಈ ಒಂದು ಜಾತ್ರೆ ಮಹೋತ್ಸವವನ್ನು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇರೋದರಿಂದ ಈ ಒಂದು ಜಾತ್ರೆ ಮಹೋತ್ಸವ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಮುಖ್ಯವಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಸ್ವಂತ ಕಾರ್ಯಕ್ರಮ ಅಂತ ತಾವು ವಾಲಂಟಿಯರ್ಸ್ ಆಗಿ. ಅದೇ ರೀತಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಸ್ಥಳೀಯ ಶಾಸಕರೊಂದಿಗೆ ಜಾತ್ರಾ ಮಹೋತ್ಸವದಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಿದ್ಧತೆಗಳ ಕುರಿತು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಚರ್ಚಿಸಿದ್ದಾರೆ. ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಮಾತನಾಡಿ, ಜಿಲ್ಲೆಯ ಐತಿಹಾಸಿಕ ಮತ್ತು ಪಾರಂಪರಿಕವಾಗಿ ಇರುವ ಶಿಡ್ಲಘಟ್ಟ ತಾಲೂಕಿನ ಸುಗಟೂರು ಗ್ರಾಮದಲ್ಲಿ ಶ್ರೀ ಕಲ್ಲೇಶ್ವರ ಮತ್ತು ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲು ಸಕಲ ಸಿದ್ಧತೆಗಳು ನಡೆದಿವೆ. ಏಪ್ರಿಲ್ 25ರಿಂದ 28ರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ. ಸುಮಾರು 50,000 ಭಕ್ತಾದಿಗಳು 3 ದಿನಗಳ ಕಾಲ ಭಾಗವಹಿಸುವ ನಿರೀಕ್ಷೆ ಇದ್ದು, ಮೂಲಭೂತವಾಗಿ ಕುಡಿಯುವ ನೀರು, ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ವಿದ್ಯುತ್ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡಲಾಗಿದೆ. ಈಗಾಗಲೇ ಜಾತ್ರಾ ಮಹೋತ್ಸವಕ್ಕೆ ತಯಾರಿ ಭರದಿಂದ ಸಾಗಿದೆ ಎಂದರು. ಏನಿದೆ ತಿಂಗಳು 25, 26, 27, 28ನೇ ತಾರೀಕು ಕಲ್ಲೇಶ್ವರ ಮತ್ತು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಸುಗಟೂರು, ಬೆಂಗಳೂರು, ಶಿಡ್ಲಘಟ್ಟ ತಾಲೂಕು ಭಾಳಷ್ಟು ಇಲ್ಲಿ ಇತಿಹಾಸವುಳ್ಳ ದೇವಸ್ಥಾನ. ಇದು ಪಾರಂಪರಿಕವಾಗಿ ಈ ಒಂದು ನಮ್ಮ ಮನೆ ದೇವರ ಜಾತ್ರೆಯನ್ನು ನಾವು ನಡೆಸ್ಕೊಳ್ತಾ ಬರ್ತೀವಿ. ಇಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಈ ಒಟ್ಟು ನಮ್ಮ ಜಾತ್ರೆಯ ಒಂದು ಕಮ್ಮಿ ಲೆಕ್ಕ ತಗೊಂಡಾಗ ಸುಮಾರು 1500 ಮನೆ ಇದ್ದೇವೆ. ಈ
ಈ ಒಂದು ಜಾತ್ರೆಯ ವಿಶೇಷ ಏನಪ್ಪ ಅಂದರೆ ಸುಗಟೂರು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಜಾತ್ರೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಆ ಒಂದು ಜಾತ್ರೆಗೆ ಸಂಪೂರ್ಣ ಸಹಕಾರದೊಂದಿಗೆ ನಮಗೆ ಸಹಕರಿಸಿದ್ದಾರೆ. ಅವತ್ತಿಗೆ 3 ದಿನಗಳ ಕಾಲ ಅವರು ಇರ್ತಕ್ಕಂಥ ವಾಸದ ಮನೆಯನ್ನು ಬಿಟ್ಟುಕೊಟ್ಟು ಬಂದವರಿಗೆ ಈ ಜಾತ್ರೆ ನಡೆಯಲಿಕ್ಕೆ ಎಲ್ಲ ಥರದ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಜಾತ್ರೆ ಅಷ್ಟು ಯಶಸ್ವಿಯಾಗಲಿಕ್ಕೆ ಕಾರಣ. ಅಂಥ ಒಂದು ವಿಶೇಷವಾದ ಒಂದು ಜಾತ್ರೆ ಇವತ್ತು ಈ ಒಂದು ಸುತ್ತೂರು ಗ್ರಾಮದಲ್ಲಿ ನಡೀತಕ್ಕಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಇವತ್ತು ಮಾನ್ಯ ಜನಪ್ರಿಯ ಶಾಸಕರಂಥ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಒಂದು ಪೂರ್ವಭಾವಿ ಸಭೆಯನ್ನು ನಂಬಿಕೊಂಡು ಈ ಒಂದು ಜಾತ್ರೆಯ ರೂಪುರೇಷೆಗಳನ್ನೆಲ್ಲ ನಾವು ಸಿದ್ಧಪಡಿಸಲಿಕ್ಕೆಲ್ಲ ಒಂದು ತಯಾರಿ ಆಗ್ತಿದೆ. ಹಾಗಾಗಿ ಇವತ್ತೇನು ಒಂದು ಜಾತ್ರೆ ಮಹೋತ್ಸವ ಅಂಗವಾಗಿ ನಾವು ಸಹ ಬಂದು ಈ ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಎಲ್ಲ ಥರದ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವತ್ತಿನ ಒಂದು ಸಭೆ ಭಾಳಷ್ಟು ಅರ್ಥಪೂರ್ಣವಾಗಿ ಮತ್ತು ಮುಂದೆ ಜಾತ್ರೆ ಯಾವ ರೀತಿ ಆಗಬೇಕು ಅನ್ನೋದೆಲ್ಲನೂ ಸವಿವರವಾಗಿ ಎಲ್ಲ ತಿಳ್ಕೊಂಡು ಹೋಗಿದ್ದಾರೆ. ಮುಂದಿನ 10 ದಿನಗಳ ಕಾಲ ಎಲ್ಲ ಒಂದು ವ್ಯವಸ್ಥೆಯನ್ನು ಕುಡಿಯುವ ನೀರಿರ್ಬೋದು, ಕರೆಂಟ್ ಇರ್ಬೋದು, ಬಂದಂಥವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಬಂದೋಬಸ್ತು ಎಲ್ಲನೂ ಬಂದಂಥ ಭಕ್ತಾದಿಗಳಿಗೆ ಯಾವುದೂ ತೊಂದರೆ ಆಗಲಿಕ್ಕೆ ಎಲ್ಲ ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳಿಕ್ಕೆ ಇವತ್ತು ಒಂದು ತೀರ್ಮಾನ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಮಾಧ್ಯಮದನ್ನು ನಾನು ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ವಿಭಾಗದ ಉಪಾಧ್ಯಕ್ಷ ಸುಗುಟೂರು ನಾಗೇಶ್ ಮಾತನಾಡಿ, ರಾಜ್ಯದಲ್ಲಿಯೇ 101 ದೇವಾಲಯಗಳನ್ನು ಹೊಂದಿರುವ ಸುಗುಟೂರು ಗ್ರಾಮ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಜಾತ್ರಾ ಮಹೋತ್ಸವಕ್ಕೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ. ಗ್ರಾಮದಲ್ಲಿರುವ ಎಲ್ಲ ಗ್ರಾಮಸ್ಥರು ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಬರುವ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ ಎಂದರು. ಈ ತಿಂಗಳು ನಮ್ಮೂರಿನಲ್ಲಿ ಶಿಡ್ಲಘಟ್ಟ ತಾಲೂಕು ಜಗಂಕೋಟೆ ಹೋಬಳಿ ಸುತ್ತೂರಿನಲ್ಲಿ 1 ವಾರಗಳ ಕಾಲ ಹಬ್ಬದ ವಾತಾವರಣ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ದೇವಸ್ಥಾನಗಳ ನಾಡು ಅಂತ ಹೆಸರುವಾಸಿಯಾಗಿರೋ ನಮ್ಮ ಗ್ರಾಮ 101ಕ್ಕೂ ಹೆಚ್ಚಿನ ದೇವಾಲಯಗಳಿರುವಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ವಿಶೇಷವಾಗಿ ಕುರುಬ ಸಮುದಾಯದಿಂದ 1 ವಾರ ಜಾತ್ರೆ ನಡೆಯುತ್ತೆ. ಇಲ್ಲಿ ಈಡ್ಗಾಯಿ ಹೊಡೆಯುವಂಥದ್ದು, ಬಸವೇಶ್ವರನ ಮೆರವಣಿಗೆ, ತುಂಬ ಅದ್ಭುತವಾದಂತಹ ಕಲಾ ಪ್ರದರ್ಶನಗಳಿರ್ತೈತೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತೈತೆ. ನಮ್ಮ ನಾಡು ನಡೆ ನುಡಿ ನಮ್ಮ ಸಂಸ್ಕೃತಿಯನ್ನು ಪ್ರತೀಕವಾಗಿ ಇಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಯೋಜನೆ ಮಾಡಿರ್ತಾರೆ. ಇಡೀ ಹಳ್ಳಿ ಹಬ್ಬದ ವಾತಾವರಣದಲ್ಲಿ ಮಿಂದೇಳುತ್ತೆ ಅಂದರೆ ಕೂಡ ಅದು ಸುಳ್ಳಲ್ಲ. ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಸಹ ಆಗಮಿಸ್ತಾ ಇದ್ದಾರೆ. 27ನೇ ತಾರೀಕು ಬಹುಶಃ ಅದು ಆಲ್ಮೋಸ್ಟ್ ಕ್ಲಾರಿಟಿ ಇದೆ. 27ನೇ ತಾರೀಕು ಬರ್ತಾ ಇದ್ದಾರಂತೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ತಾಲೂಕಿನ ಎಲ್ಲ ಬಂಧು ಬಾಂಧವರು ಕೂಡ ಈ ಕಾರ್ಯಕ್ರಮಗಳಿಗೆ ಬರಬೇಕು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇತ್ತೀಚೆಗೆ ರಾತ್ರಿ ವೇಳೆ ಸಂಚರಿಸುವ ಮೂಲಕ ಆತಂಕ ಸೃಷ್ಟಿಸಿದ್ದ ಕಳ್ಳರು ನಾಗರಿಕರ ಜೊತೆಗೆ ಪೊಲೀಸರ ನಿದ್ದೆಯನ್ನು ಕೆಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಈ ಬಗ್ಗೆ ಸುದ್ದಿಯಾದ ನಂತರ ತಣ್ಣಗಾಗಿದ್ದ ಕಳ್ಳರು ಇದೀಗ ತಮ್ಮ ಕೈಚಳಕ ತೋರಿಸಿದ್ದು ನಗರದಲ್ಲಿ ಮತ್ತೆ ಮನೆಗಳವು ಮಾಡಿ ಪೊಲೀಸರ ನಿದ್ದೆಗೆಡಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಇತ್ತೀಚೆಗೆ ರಾತ್ರಿ ವೇಳೆ ಸಂಚರಿಸುವ ಮೂಲಕ ಆತಂಕ ಸೃಷ್ಟಿಸಿದ್ದ ಕಳ್ಳರು ನಾಗರಿಕರ ಜೊತೆಗೆ ಪೊಲೀಸರ ನಿದ್ದೆಯನ್ನು ಕೆಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಈ ಬಗ್ಗೆ ಸುದ್ದಿಯಾದ ನಂತರ ತಣ್ಣಗಾಗಿದ್ದ ಕಳ್ಳರು ಇದೀಗ ತಮ್ಮ ಕೈಚಳಕ ತೋರಿಸಿದ್ದು ನಗರದಲ್ಲಿ ಮತ್ತೆ ಮನಗಳವು ಮಾಡಿ ಪೊಲೀಸರ ನಿದ್ದೆಗೆಡಿಸಿದ್ದಾರೆ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕನ್ನಂಪಲ್ಲಿ ಬಡಾವಣೆಯಲ್ಲಿ ಹಳೆ RTO ಕಚೇರಿ ಹಿಂಭಾಗದಲ್ಲಿ ವಾಸವಾಗಿರುವ ಪಶು ವೈದ್ಯಾಧಿಕಾರಿ 33 ವರ್ಷದ ಡಾಕ್ಟರ್ ಮನೋಜ ವಿ ಹರಿಪ್ರಸಾದ್ ಮನೆಯ ಬೀಗ ಮುರಿದು ನಗದು ಸೇರಿದಂತೆ ಸುಮಾರು 10,80,000 ರೂಗಳ ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಹೋಗಿರುವ ಘಟನೆ ನಡೆದಿದ್ದು ಕನ್ನಂಪಲ್ಲಿಯ ಬಡಾವಣೆಯ ಜನತೆ ಕಳ್ಳರ ಭೀತಿಯಿಂದ ತತ್ತರಿಸಿ ಹೋಗಿದೆ.
ಕಳೆದ 15 ದಿನಗಳ ಹಿಂದೆ ಇದೇ ಬಡಾವಣೆಯ ತಾಲೂಕಿನ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುವ 40 ವರ್ಷದ ಮಂಜುನಾಥ್ ಎಂಬುವರ ಮನೆಯ ಬೀಗ ಮುರಿದು ಸುಮಾರು 35 ಲಕ್ಷ ರುಗಳ ಚಿನ್ನಾಭರಣಗಳು ಕಳ್ಳತನ ಮಾಡಿಕೊಂಡು ಹೋದ ಬೆನ್ನಲ್ಲೇ ಪೊಲೀಸರು ಸದರಿ ಬಡಾವಣೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಭೆ ನಡೆಸಿದ ಮರುದಿನವೇ ಸದರಿ ಬಡಾವಣೆಯಲ್ಲಿ ಮತ್ತೊಂದು ಮನೆಯಲ್ಲಿ ಕಳ್ಳತನವಾಗಿರುವುದರಿಂದ ಬಡಾವಣೆಯ ಜನತೆ ಮತ್ತಷ್ಟು ಭಯಭೀತರಾಗಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತೆರ್ನಹಳ್ಳಿ ಗ್ರಾಮದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಮನೋಜ ವಿ ರವರು ತನ್ನ ತಂಗಿ ಶ್ರೀಯರವರನ್ನು ನೋಡಲು ಹುಡುಗ ಬರುತ್ತಾನೆಂದು ತಿಳಿಸಿದ ಮೇರೆಗೆ ತನ್ನ ತಂಗಿ ಶ್ರೀಯ ಗಂಡ ಹರಿಪ್ರಸಾದ್ ರವರೊಂದಿಗೆ ಮನೆಗೆ ಬೀಗವನ್ನು ಹಾಕಿಕೊಂಡು ಬೆಳಗ್ಗೆ ತಾಲೂಕಿನ ಬಿಲ್ಲಂಡ್ಲಹಳ್ಳಿ ಗ್ರಾಮಕ್ಕೆ ಹೋಗಿದ್ದಾರೆ. ನಂತರ ಸ್ವಗ್ರಾಮದಿಂದ ರಾತ್ರಿ ಸುಮಾರು 11ರಿಂದ 20 ಗಂಟೆಗೆ ಕನ್ನಂಪಲ್ಲಿಯಲ್ಲಿರುವ ಮನೆಗೆ ಬಂದಾಗ ಮನೆಯ ಬಾಗಿಲು ಬಳಿ ಮೀಟಿದ ಮಾರ್ಕ್ಗಳು ಕಂಡಿದ್ದು, ಒಳಗೆ ಹೋಗಿ ನೋಡಿದಾಗ ಬೀರುಗಳ ಬಾಗಿಲು ತೆಗೆದಿದ್ದು ಲಾಕರ್ಗಳನ್ನು ಮುರಿದಿರುವುದು ಗೋಚರಿಸಿದೆ. ಲಾಕರ್ನಲ್ಲಿದ್ದ ಸುಮಾರು 35 ಗ್ರಾಂ ತೂಕದ ಒಂದು ಬಂಗಾರದ ನೆಕ್ಲೆಸ್, ಸುಮಾರು 58 ಗ್ರಾಂ ತೂಕದ ಒಂದು ಬಂಗಾರದ ಹಾರ, ಸುಮಾರು 42 ಗ್ರಾಂ ತೂಕದ ಒಟ್ಟು 8 ಜೊತೆ ಬಂಗಾರದ ಕಿವಿ ಓಲೆಗಳು, ಸುಮಾರು 2 ಗ್ರಾಂ ತೂಕದ ಒಂದು ಬಂಗಾರದ ಉಂಗುರ ಸೇರಿ ಸುಮಾರು 137 ಗ್ರಾಂ ತೂಕದ ಬೆಲೆ ಬಾಳುವ ಬಂಗಾರದ ಒಡವೆಗಳು, ಸುಮಾರು 750 ಗ್ರಾಂ ತೂಕದ ಬೆಲೆ ಬಾಳುವ ಬೆಳ್ಳಿಯ ಸಾಮಗ್ರಿಗಳು ಮತ್ತು 20,000 ರು ನಗದು ದೋಚಿಕೊಂಡು ಹೋಗಿದ್ದಾರೆಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಎಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಶು ವೈದ್ಯ ಡಾಕ್ಟರ್ ಮನೋಜ್ ವಿ ರವರು ಘಟನೆಯ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಮುಂದಾಗಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಬಳಿ ಅಡುಗೆ ಕಾರ್ಮಿಕರ ಗುರುತಿನ ಚೀಟಿ ಇದ್ದಾಗ ಮಾತ್ರ ನಾವು ಸರ್ಕಾರದ ಅಧೀನದಲ್ಲಿದ್ದೇವೆ ಎಂದು ಗುರುತಿಸಲ್ಪಡುವುದು ಹಾಗೂ ನಮಗೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಾರ್ಡ್ ನಮಗೆ ಸಹಕಾರಿಯಾಗುತ್ತದೆ ಎಂದು ರಾಜ್ಯ ಸಮಿತಿ ಸದಸ್ಯ BS ರಮೇಶ್ ಬಾಬು ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಹಳೆ SBM ಬ್ಯಾಂಕ್ ರಸ್ತೆಯ ಸಂತೆ ಬೀದಿಯ ಶ್ರೀ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಭಾಗ್ಯನಗರ ಅಸಂಘಟಿತ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕರ ಸೇವಾ ಟ್ರಸ್ಟ್ನಿಂದ ಅಡುಗೆ ಕೆಲಸಗಾರರಿಗೆ ಮತ್ತು ಸಹಾಯಕ ಕಾರ್ಮಿಕರಿಗೆ ಸಂಘದಿಂದ ಅನುಕೂಲಕವಾಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಮತ್ತು ಅಡುಗೆ ಕಾರ್ಮಿಕರ ಗುರುತಿನ ಚೀಟಿಗಾಗಿ ನೋಂದಣಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ನಾವು ವಿವಿಧ ಕಡೆಗಳಲ್ಲಿ ಯಾವುದೇ ಕಾರ್ಯಕ್ರಮ ಒಪ್ಪಿಕೊಂಡ ಅರ್ಧರಾತ್ರಿ ಸಮಯದಲ್ಲಿ ಸಂಚಾರ ಮಾಡಬೇಕಾಗುತ್ತದೆ. ಆದರೆ ಆ ಸಮಯದಲ್ಲಿ ಪೊಲೀಸರು ನಮ್ಮನ್ನು ತಡೆದು ಪ್ರಶ್ನಿಸಿದಾಗ ನಾವು ಧೈರ್ಯವಾಗಿ ನಮ್ಮ ಗುರುತಿನ ಚೀಟಿ ತೋರಿಸಿದಾಗ ನೀವು ಅಡುಗೆ ಕಾರ್ಮಿಕರು ಎಂದು ಗುರುತಿಸುತ್ತಾರೆ ಎಂದರು. ಯಾವುದೇ ಸರ್ಕಾರದ ಗುರುತಿನ ಚೀಟಿ ಪಡೆಯದೆ ನಮಗೆ ಯಾಕೆ ಎಂಬ ನಿರ್ಲಕ್ಷ್ಯ ಮನೋಭಾವನೆ ತೊರೆದು ನಮ್ಮ ಮತ್ತು ನಮ್ಮ ಕುಟುಂಬಸ್ಥರ ಕ್ಷೇಮಕ್ಕಾಗಿ ನಾವು ಸರ್ಕಾರದ ಗುರುತಿನ ಚೀಟಿ ಪಡೆಯುವ ಜವಾಬ್ದಾರಿ ನಮಗೆ ಇರಬೇಕು. ಹಾಗಾಗಿ
ಹಾಗಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಅಸಂಘಟಿತ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕರ ಸೇವಾ ಟ್ರಸ್ಟ್ ವತಿಯಿಂದ ಈ ಶ್ರಮ ಕಾರ್ಡ್ ವಿತರಣೆ ಮತ್ತು ಅಡುಗೆ ಕಾರ್ಮಿಕರ ಗುರುತಿನ ಚೀಟಿ ನೋಂದಣಿ ಮಾಡಲಾಗುತ್ತಿದೆ ಎಂದರು. ಆಮೇಲೆ ಇನ್ನೊಂದು ದಯವಿಟ್ಟು ಪ್ರತಿಯೊಬ್ಬರು ಹೆಲ್ಮೆಟ್ ಯಾವ್ದಾದ್ರು ಗಾಡಿ ಇದೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಬನ್ನಿ. ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ಕೆಲಸಕ್ಕೆ ಹೋಗಿ ಅದಕ್ಕೆ ಹೆಲ್ಮೆಟ್ ಇದ್ರೆ ಇದು ಮಾಡ್ಕೊಂಡು. ಎರಡನೇದು ಇವಾಗ ಗ್ಯಾಸ್ ಸಿಲಿಂಡರ್ ಫುಲ್ ಡಿಪೆಂಡ್ ಇದೆಯಲ್ಲ ಗೊತ್ತಾ, ಕಮರ್ಷಿಯಲ್ ಸಿಲಿಂಡರ್ನೇ ಉಪಯೋಗಿಸ್ಕೊಳ್ಳಿ. ಈ ಮನೆ ಸಿಲಿಂಡರ್ ಎತ್ಕೊಂಡು ಹೋಗಿ ಕ್ಯಾಟ್ರಿಂಗ್ ಎಲ್ಲ ಮಾಡೋಕೆ ಹೋಗ್ಬೇಡಿ. ಎರಡನೇದು ಇದೆಲ್ಲ ಮಾಡಬೇಡಿ. ಎರಡನೇದು ಏನಪ್ಪ ಅಂತಂದ್ರೆ ಏನೋ ಏನು ಬಂದಿಲ್ಲ ಅಡುಗೆ ಮಾಡಬೇಕಾದ್ರೆ ನೀವು ಪಕ್ಕದ ಮನೆಯವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಪೊಲೀಸ್ ಸ್ಟೇಷನಲ್ಲಿ ಡಿ ಸಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅಡುಗೆಯವರು ಅಡುಗೆ ಮಾಡಿಲ್ಲ ಮೂಗಿನ ಕರ್ಕೊಂಡು ಅಡುಗೆ ಮಾಡ್ಸೋಕ್ಕಾಗಲ್ಲ. ಅಡುಗೆ ಮಾತಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಕೆಲಸ ಮಾಡಬೇಕು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ ರಾಜ್ಯ ಸರ್ಕಾರ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಬಡವರ ಸರ್ಕಾರವಾಗಿದೆ. ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ ರುದ್ರಪ್ಪ ಪಾಟೀಲ ಹೇಳಿದರು. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೆಜೆಹಳ್ಳಿ ಬಳಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಸತಿ ಶಾಲೆಯ ಭೂಮಿ ಪೂಜೆ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ ರುದ್ರಪ್ಪ ಪಾಟೀಲ ಹಾಗೂ ಶಾಸಕ ಕೆ.ವೈ. ನಂಜೇಗೌಡ ನೆರವೇರಿಸಿದರು. ಈ ವೇಳೆ ಸಚಿವ ಡಾಕ್ಟರ್ ಶರಣಪ್ರಕಾಶ ರುದ್ರಪ್ಪ ಪಾಟೀಲ ಮಾತನಾಡಿ 5 ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ 50,000 ಕೋಟಿ ಬಡವರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎಂದರು. ಗ್ರಾಮೀಣ ಪ್ರದೇಶದ ಬಡವರ ಪರ ಸರ್ಕಾರವಿದ್ದು ಅವರ ಅನ್ವಯದಂತೆ ಇಲ್ಲಿನ ಟೇಕಲ್ ಹೋಬಳಿ ಕೇಂದ್ರದಲ್ಲಿ ಕಾರ್ಮಿಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 36.25 ಕೋಟಿ ವೆಚ್ಚದಲ್ಲಿ 350 ಮಕ್ಕಳ ವಸತಿ ಶಾಲೆ ನಿರ್ಮಿಸಲಾಗುತ್ತಿದೆ ಹಾಗೂ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಾಲೇಜಿತ ನೂತನ ಕಟ್ಟಡವನ್ನು 5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಇಲ್ಲಿನ ಶಾಸಕರು ಅಭಿವೃದ್ಧಿ ಪರ್ವವನ್ನೇ ಹರಿಸಿದ್ದಾರೆ. ಸ್ಥಳೀಯರು ಹಾಗೂ ಜನರು ಇರುವ ಶಾಸಕರಿಗೆ ಜನತೆ 2ನೇ ಬಾರಿಗೂ ಆಶೀರ್ವಾದ ಮಾಡಿದ್ದು ಸ್ವಾಭಿಮಾನದ ಸಂಕೇತವಾಗಿದೆ. ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಸರ್ಕಾರವು ಸಹ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದೆ ಎಂದರು. ಸುದೀರ್ಘವಾಗಿ ಅವರು 2 ಬಾರಿ ಶಾಸಕರಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಮತಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಪಟ್ಟಿಯನ್ನು ಹೇಳಿದರು. ಇವತ್ತು ಮಾಲೂರು ಕ್ಷೇತ್ರಕ್ಕೆ ಒಂದು ವಿಶೇಷತೆ ಏನು ಅಂತಂದ್ರೆ ಎಲ್ಲ ಬಹಳಷ್ಟು ಜನ ಬೇರೆ ಕಡೆಯಿಂದ ಬಂದು ಶಾಸಕರಾಗ್ತಾ ಇದ್ರು. ಆದ್ರೆ ನಂಜೇಗೌಡರು ಸ್ಥಳೀಯರು, ನಿಮ್ಮ ಮಧ್ಯದಲ್ಲಿರ್ತಕ್ಕಂಥವ್ರು, ಅವರು ಇವತ್ತು ತಾವೆಲ್ಲ ಆಶೀರ್ವಾದ ಮಾಡಿ ಅವ್ರಿಗೆ 2 ಸಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬಹಳ ಸ್ಪಷ್ಟತೆ ಅಂತ ಹೇಳಿದ್ರು. ಇವತ್ತು ಮಾಲೂರಿನ ಸ್ವಾಭಿಮಾನದ ಸಂಕೇತ ಯಾರಾದ್ರೂ ಇದ್ರೆ ಅದು ನಂಜೇಗೌಡರು. ಯಾಕಂದ್ರೆ ಅವ್ರು ಸ್ಥಳೀಯರು, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು. ಮತ್ತೆ ನಮ್ಮ ಸರ್ಕಾರ ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಸುಮಾರು ಪ್ರತಿ ವರ್ಷ 50,000ಕ್ಕಿಂತ ಹೆಚ್ಚು ಕೋಟಿಗಳನ್ನ ಈ ರಾಜ್ಯದ ಜನರಿಗೆ ನಮ್ಮ 5 ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ಬಡವರಿಗಾಗಿ ನಾವು ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಬಡವರ ಬಗ್ಗೆ ಕಾಳಜಿ ಇದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವತ್ತು ಶಕ್ತಿ, ಎಲ್ಲ 5 ಕಾರ್ಯಕ್ರಮಗಳು, ಯುವ ನಿಧಿ ಇರ್ಬೋದು, ಇವತ್ತು ನಮ್ಮ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಇವೆಲ್ಲ ಅನ್ನಭಾಗ್ಯ ಕಾರ್ಯಕ್ರಮ, 5 ಕಾರ್ಯಕ್ರಮದ ಮುಖಾಂತರ ಇಲ್ಲಿವರೆಗೆ 1,20,000 ಕೋಟಿ ಹಣವನ್ನ ನೇರವಾಗಿ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕಾಗಿ ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗೋದಿಲ್ಲ. ಈಗಾಗಲೇ ಬಹಳ ಸುದೀರ್ಘವಾಗಿ ನಮ್ಮ ನಂಜೇಗೌಡರು ಮಾತಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇವತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ಕಾರ.
ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ಸರ್ಕಾರದಿಂದ ಹೋಬಳಿಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತರಲಾಗಿದೆ. ಟೇಕಲ್ ಹೋಬಳಿಯಲ್ಲಿ ಜಿಲ್ಲಾಡಳಿತದಿಂದ 38 ಎಕರೆ ಜಮೀನನ್ನು ಮಂಜೂರು ಮಾಡಿಸಿಕೊಂಡು ಸರ್ಕಾರಿ ಕಚೇರಿಗಳ ನೂತನ ಕಟ್ಟಡಗಳ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಲಾಗುತ್ತಿದೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ನೂತನ ಕಟ್ಟಡ ನಿರ್ಮಿಸಲಾಗಿದೆ. ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ವಸತಿ ಶಾಲೆ ನಿರ್ಮಾಣವನ್ನು ಸಹ ಮಾಡಲು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ನಿಮ್ಮೆಲ್ಲರ ಸಹಕಾರದ MLA ಎರಡನೇ ಸಾರಿ ರಿಪೀಟ್ ಆಗಿದ್ದು ಫಸ್ಟ್ ಟೈಮ್ ನಿಮ್ಮ ನಂಜೇಗೌಡನ ಸ್ವಾಭಿಮಾನ ಉಳಿಸ್ಕೊಡ್ರಿ. 28ಕ್ಕೂ ಅಷ್ಟೇ ನಂದು ಒಂದೇ ಗುರಿ, ಡೆವಲಪ್ಮೆಂಟ್ಸ್. ನಂದು ಒಂದೇ, ನನ್ನ ತಾಲೂಕು ಜನ ರಾತ್ರಿ ಹಗಲು ಬೆಳಗ್ಗೆ ಯಾವಾಗಲೇ ಬರಲಿ ನನ್ನ ತಾಲೂಕಿನ ಜನತೆಗೆ ಸಿಗ್ಬೇಕು. ನಾನು ಅವರ ಕಷ್ಟ ಸುಖ ಭಾಗಿಯಾಗಬೇಕು. ಇವತ್ತು 3,100 ಕೋಟಿ ತಂದಿದ್ದೀನಿ. ಇನ್ನೂ 2 ವರ್ಷ ನನ್ನ ಸರ್ಕಾರ ಇದೆ. ಏನೇನು ಮಾಡಬೇಕು, ಟೇಕಲ್ ಹೋಬಳಿನ ಏನು ಅಭಿವೃದ್ಧಿ ಮಾಡಬೇಕು, ಮತ್ತೆ ಮಾಲೂರು ತಾಲೂಕಿನ ಏನನ್ನು ಅಭಿವೃದ್ಧಿ ಮಾಡಬೇಕು. ಇದು ಒಂದೇ ನನ್ನ ಅಜೆಂಡಾ ಇರೋದು. ಆದರೆ ವಿರೋಧ ಪಕ್ಷದವರು ಎಲ್ಲಿಂದ ಬಂದು ಟೀಕೆ ಮಾಡ್ತಾರೆ, ಅವ್ರಿಗೆ ಯಾರು ಕೂಡ ನೀವು ಮನೆ ಹಾಕ್ಬಾರ್ದು. ಶುರು ಮಾಡ್ಕೊಂಡ್ರೆ ಸ್ಕೀಮ್ ಇವಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಈಗಲೇ ಬೆಂಗಳೂರಿಂದ ರಿಯಲ್ ಎಸ್ಟೇಟ್ ಅವರು ವಾಪಸ್ ಶುರು ಮಾಡ್ಬಿಟ್ಟ ಸ್ಕೀಮ್ಗಳು. ಹುಷಾರಾಗಿರ್ರಿ. ನಾನು ಹುಷಾರಾಗಿದ್ದೀನಿ. ಮೊನ್ನೆ ಸ್ವಲ್ಪ ಮಾಡ್ಬಿಟ್ಟು ಕಡಿಮೆ ಹೋಟೆಲ್ ಗೆದ್ಬಿಟ್ಟಿದ್ದೀನಿ. ಈ ಸಾರಿ ನೀವು ಹುಷಾರಾಗಿರ್ರಿ, ನಾನು ಹುಷಾರಾಗಿರ್ತೀನಿ. ಅವರೆಲ್ಲ ಮಾಡೋದು ನಾವು ಇದ್ದೀವಿ. ಮಾಲೂರು ತಾಲೂಕಲ್ಲಿ ಚಾಲೆಂಜ್ ಮಾಡೋಣ. 28 ಸ್ವಾಭಿಮಾನವನ್ನ ಮಾಲೂರು ತಾಲೂಕು ಸ್ವಾಭಿಮಾನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರದ ಸಹಕಾರ ತಗೊಂಡು ತಾಲೂಕಿನ ಅಭಿವೃದ್ಧಿ ಮಾಡೋಣ. ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೆಲವರು ಇಲ್ಲಸಲ್ಲದ ಆರೋಪ ಮಾಡಿ ಪಿಡಿಒ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಡಿಎಸ್ ಅವರಿಗೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜೇಶ್ ಮನವಿ ಸಲ್ಲಿಸಿದರು. ಪ್ರಕಾಶ್ ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಸರ್ ರಾಮಕೃಷ್ಣ ಈಗಾಗಲೇ ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೆಲವರು ಇಲ್ಲಸಲ್ಲದ ಆರೋಪ ಮಾಡಿ ಪಿಡಿಒ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಡಿಎಸ್ ಅವರಿಗೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜೇಶ್ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಾಜೇಶ್, ಪಿಡಿಒ ಎಂ ರಾಮಕೃಷ್ಣ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲವರು ಕಾನೂನು ಬಾಹಿರ ಕೆಲಸ ಕಾರ್ಯಗಳನ್ನು ಮಾಡಲು ಹೇಳಿದಾಗ ಪಿಡಿಒ ನಿರಾಕರಿಸಿದ್ದಾರೆ. ಹಾಗಾಗಿ ಇವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ಖಂಡನೀಯ. ಸರ್ಕಾರಿ ಜಾಗದಲ್ಲಿ ಈ ಹಿಂದೆ ಆಗಿದ್ದ ಅಕ್ರಮ ಖಾತೆಗಳನ್ನು ರದ್ದು ಮಾಡಲು ಕ್ರಮ ಕೈಗೊಂಡಿರುವುದರಿಂದ ವಿಚಲಿತರಾಗಿ ಇವರ ವಿರುದ್ಧ ಮಾತನಾಡಿರುತ್ತಾರೆ. ಆದ್ದರಿಂದ ಇವರ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಇವರಿಗೆ ಸೂಕ್ತ ಭದ್ರತೆ ನೀಡಬೇಕೆಂದು ಒತ್ತಾಯ ಮಾಡಿದರು. 3-4 ಜನ ಸದಸ್ಯರು ಪ್ರಕಾಶ್ ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಸರ್ ರಾಮಕೃಷ್ಣ ಮೇಲೆ ಈಗಾಗಲೇ ತಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಅವ್ರು ಮಾಡಿರೋ ಖಾತೆಗಳ ವಿರುದ್ಧ ತನಿಖೆಗೆ ಆದೇಶ ಮಾಡಿದ್ದೀವಿ. ನೀವು ಸಿಒ ಸಾಹೇಬ್ ಹೂವಳ್ಳಿ ಪ್ರಕಾಶ್ ಅವರು ಹೇಳ್ತಾರೆ, ನನ್ನ ಮೀಡಿಯಾ ಮುಂದೆ ಹೇಳ್ತಾರೆ, ಅವರು ತನಿಖಾ ಸಂಸ್ಥೆ ಮೇಲೆ ನಮಗೆ ಅನುಮಾನ. ಮೋಸ್ಟ್ಲಿ ತನಿಖಾ ಸಂಸ್ಥೆ ಮಾಡಿರೋದು ದುಡ್ಡು ತಗೊಂಡಿವರು ಮಾಡಿದ್ದಾರೆ. ಈಗ ರಾಮಕೃಷ್ಣಪ್ಪನವ್ರ ವರ್ಗಾವಣೆ ಪ್ರಕರಣ ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾರು ಏನು ಮಾತಾಡೋಕ್ಕಾಗೋದಿಲ್ಲ. ಹೂವಳ್ಳಿ ಪ್ರಕಾಶ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ಹಾಗಾಗಿ ಇವ್ರು ಯಾಕೆ ಇಷ್ಟು ರಿಸ್ಕ್ ತಗೊಂಡು ಮಾತಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೋರ್ಟ್ನಲ್ಲಿ ರಾಮಕೃಷ್ಣಪ್ಪ ಅವ್ರಿಗೆ ಏನೋ ವರ್ಗಾವಣೆ ಆದರೆ ಹೋಗ್ತಾರೆ, ಅಲ್ಲೇನು ಇರೋದಿಲ್ಲ. ಕೋರ್ಟ್ಗಿಂತ ದೊಡ್ಡವ್ರು ಯಾರೂ ಇಲ್ಲ. ಈಗ ಪದೇ ಬಂದು ಈ ಹೂವಳ್ಳಿ ಪ್ರಕಾಶ್ ಅವರು ಉದ್ದೇಶಪೂರ್ವಕವಾಗಿ ರಾಮಕೃಷ್ಣಪ್ಪ ಅವರು ಟಾರ್ಗೆಟ್ ಮಾಡಿ ವರ್ಗಾವಣೆ ಮಾಡಿ ಅಂದರೆ ಯಾರು ಇವರು? ಹೂವಳ್ಳಿ ಪ್ರಕಾಶ್ ಅವರು ಸರ್ಕಾರನ ಇವರು? ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಗೇಪಲ್ಲಿಯಲ್ಲಿ ಗಂಗಮ್ಮ ದೇವಿ ಕರಗ ಮಹೋತ್ಸವಕ್ಕೆ ದಿನಗಣನೆ. ಸೌಹಾರ್ದತೆಯ ಸಂಕೇತವಾಗಿರುವ ಗಂಗಮ್ಮ ದೇವಿ ಕರಗ ಮಹೋತ್ಸವ ಕರಗ ಸಮಿತಿ ಅಧ್ಯಕ್ಷ PR ನರಸಿಂಹನಾಯ್ಡು, ಕಾರ್ಯದರ್ಶಿ AG ಸುಧಾಕರ್ ಸುದ್ದಿಗೋಷ್ಠಿ. ಶಿಡ್ಲಘಟ್ಟ ತಾಲೂಕಿಗೆ ಮತ್ತೊಮ್ಮೆ ಆಗಮಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾಡಿನ ದೊರೆಯ ಸ್ವಾಗತಕ್ಕೆ ಜಿಲ್ಲಾಡಳಿತದಿಂದ ಸಿದ್ಧತೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 200 ಕೋಟಿ ರುಗಳ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಚಿಂತಾಮಣಿ ನಗರದಲ್ಲಿ ಮತ್ತೆ ಕಳ್ಳರ ಕೈಚಳಕ. ಕನ್ನಂಪಲ್ಲಿ ಬಡಾವಣೆಯಲ್ಲಿ ಮತ್ತೆ ಮನೆ ಕಳವು. ನಗದು ಸೇರಿ 11 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳ ಕಳವು. ಮತ್ತೆ ಬೆಚ್ಚಿಬಿದ್ದ ಚಿಂತಾಮಣಿ ನಾಗರಿಕರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.